ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ಕೆರೆ ಹತ್ರ ಒಂದು ಕೊಕ್ಕರೆ ವಾಸವಾಗಿತ್ತು. ಆ ಕೆರೆ ಮೀನುಗಳು, ಏಡಿಗಳು, ಕಪ್ಪೆಗಳು ಮತ್ತು ಇತರ ಜಲಚರಗಳಿಂದ ತುಂಬಿತ್ತು. ಆ ಕೊಕ್ಕರೆಗೆ ವಯಸ್ಸಾಗಿತ್ತು. ಹಾಗಾಗಿ ಅದಕ್ಕೆ ಮುಂಚಿನ ತರ ಮೀನುಗಳನ್ನ ಹಿಡಿಯಕ್ಕೆ ಆಗ್ತಿರ್ಲಿಲ್ಲ. ಆಹಾರನೇ ಇಲ್ಲದೆ ದಿನದಿಂದ ದಿನಕ್ಕೆ ಸೊರಗಿ ಕೊಕ್ಕರೆ ದುರ್ಬಲವಾಗಿತ್ತು. ತನ್ನ ಹಸಿವನ್ನು ತಾಳಕ್ಕಾಗದೆ ಕೊನೆಗೆ ಆ ಕೊಕ್ಕರೆ ಒಂದು ಉಪಾಯ ಮಾಡ್ತು. ತಾನು ಮಾಡಿದ ಉಪಾಯದಂತೆ ಒಂದಿನ ಅದು ಕೆರೆ ತೀರದಲ್ಲಿ ಕುತ್ಕೊಂಡು ಅಳೋದಕ್ ಪ್ರಾರಂಭಿಸ್ಬಿಡ್ತು. ಹಾಗೆ ವಿಚಿತ್ರವಾಗಿ ಅಳ್ತಿರೋ ಕೊಕ್ಕರೆನ್ ಕಂಡು ಒಂದು ಏಡಿ ಕರುಣೆಯಿಂದ ಹತ್ರ ಬಂದು, ಏನಾಯ್ತು ಮಾಮ, ಮೀನ್ ಹಿಡಿಯೋದ್ ಬಿಟ್ಟು ಯಾಕೆ ಅಳ್ತಾ ಇದ್ದೀರಾ ಅಂತ ಕೇಳ್ತು. ತನ್ನ ಕಳ್ಳ ಅಳನ್ನು ಮುಂದುವರಿಸಿದ ಕೊಕ್ಕರೆ, ಮಗು, ನಾನು ಇನ್ ಮುಂದಿಂದ ಮೀನ್ಗಳನ್ನ ಹಿಡಿಯಲ್ಲ. ನಾನು ಸನ್ಯಾಸಿ ಆಗ್ಬೇಕು ಅಂತ ನಿರ್ಧಾರ ತಗೊಂಡಿದ್ದೀನಿ. ಇವತ್ತಿಂದ ಉಪವಾಸ ಮಾಡ್ತೀನಿ, ಮರಣದವರೆಗೆ ತಪಸ್ ಮಾಡ್ತೀನಿ ಅಂತ ಹೇಳ್ತು. ಆಗ ಏಡಿ, ನೀವು ಸನ್ಯಾಸಿ ಆಗೋದಾದ್ರೆ, ಇಹಲೋಕ ತ್ಯಜಿಸೋದಾದ್ರೆ ಯಾಕೆ ಅಳ್ತಾ ಇದ್ದೀರಾ ಅಂತ ಕೇಳ್ತು. ಅದಕ್ಕೆ ಕೊಕ್ರೆ, ಮಗು, ನಾನು ಹುಟ್ಟಿದ್ದು ಈ ಕೆರೆ ಹತ್ರ, ಬೆಳೆದಿದ್ದು ಇಲ್ಲೇ, ಈಗ ಮುದುಕ ಆಗಿರೋದು ಇಲ್ಲೇನೆ. ಈಗ ಈ ಕೆರೆ ಇನ್ 12 ವರ್ಷ ಮಳೆ ಬಾರದೆ ಒಣಗ್ ಹೋಗುತ್ತೆ ಅಂತ ಕೇಳಿ ಬೇಜಾರಾಗಿ ಅಳ್ತಾ ಇದ್ದೀನಿ ಅಂತ ಹೇಳ್ತು. ಏಡಿಗೆ ಆಶ್ಚರ್ಯ ಆಯ್ತು. ಆಮೇಲೆ ಆಘಾತ ಆಯ್ತು. ಮಾಮ, ಇದ್ ನಿಜನಾ? ಈ ಮಾತು ನೀವ್ ಎಲ್ಲಿಂದ ಕೇಳಿದ್ರಿ ಅಂತ ಪ್ರಶ್ನಿಸ್ತು. ಅದಕ್ಕೆ ಕೊಕ್ರೆ, ನಾನು ಒಬ್ಬ ಜ್ಞಾನಿಯಾದ ಜ್ಯೋತಿಷಿಯಿಂದ ಈ ಮಾತನ್ನ ಕೇಳಿದ್ದೀನಿ. ಅವನ್ ಹೇಳ್ದ ಹಾಗೆ ಮುಂದಿನ 12 ವರ್ಷ ಮಳೆಯೇ ಬರಲ್ಲಂತೆ. ಈಗ್ಲೇ ನೀರಿಲ್ದ ಪರಿಸ್ಥಿತಿ ಇದೆ. ಇನ್ ಕೆಲವೇ ದಿನಗಳಲ್ಲಿ ಈ ಕೆರೆ ಸಂಪೂರ್ಣವಾಗಿ ಒಣಗೋಗುತ್ತೆ ಅಂತ ಉತ್ತರಿಸ್ತು. ಈ ಸುದ್ದಿ ಕೇಳಿ ಬೇಸರಗೊಂಡ ಏಡಿ ಈ ವಿಷಯನ ಬೇರೆ ಜಲಚರಿಗಳಿಗೆಲ್ಲ ತಿಳಿಸಿ ಅವುಗಳಿಗೆಲ್ಲ ಗಾಬರಿ ಆಗ್ಬಿಡ್ತು. ಎಲ್ಲಾ ಜಲಚರಗಳು ಕೊಕ್ರೆ ಮಾತನ್ನ ನಂಬಿದ್ವು. ಏಕೆಂದ್ರೆ ಕೊಕ್ರೆ ಮೀನನ್ನು ಹಿಡಿಯಕ್ಕೆ ಪ್ರಯತ್ನ ಕೂಡ ಮಾಡ್ತಾ ಇರಲಿಲ್ಲ. ಗಾಬರಿಗೊಂಡ ಎಲ್ಲಾ ಜಲಚರಗಳು ಕೊಕ್ಕರೆ ಬಳಿ ಬಂದು, ಈ ವಿಪತ್ತಿನ ಪರಿಸ್ಥಿತಿಯಿಂದ ಪಾರಗಕ್ಕೆ ನೀವೇ ದಾರಿ ತೋರಿಸ್ಬೇಕು ಅಂತ ಬೇಡ್ಕೊಂಡು. ಅದಕ್ಕೆ ಕೊಕ್ಕರೆ ಹೇಳ್ತು, ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ಕೆರೆ ಇದೆ. ಆ ಕೆರೆಯಲ್ಲಿ ತುಂಬಾ ನೀರಿದೆ. ಅದರಲ್ಲಿ ತಾವರೆ ಹೂಗಳು ಇದಾವೆ. ಅದು ಎಷ್ಟು ದೊಡ್ಡದಿದೆ ಅಂದ್ರೆ ಇನ್ನು 24 ವರ್ಷ ಮಳೆ ಬರಲಿಲ್ಲ ಅಂದ್ರೂ ಆ ನೀರು ಒಣಗಲ್ಲ. ನಾನು ನಿಮ್ಮನ್ನ ನನ್ ಮೇಲ್ ಕೂಡಿಸ್ಕೊಂಡು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತು. ಕೊಕ್ಕರೆ ಮಾತನ್ನು ನಂಬಿದ ಜಲಚರಗಳು, ಸರಿ ಹಾಗಾದ್ರೆ ಒಬ್ಬೊಬ್ಬರನ್ನೇ ಅಲ್ಲಿಗೆ ಕರ್ಕೊಂಡು ಹೋಗಿ ನಮ್ಮೆಲ್ಲರ ಪ್ರಾಣ ಉಳಿಸಿ ಅಂತ ಬೇಡ್ಕೊಂಡು. ಕೊಕ್ಕರೆ ಉಪಾಯ ಫಲಿಸ್ತು. ಅದು ಪ್ರತಿದಿನಾನು ಒಂದೊಂದು ಮೀನ್ಗಳನ್ನ ತನ್ನ ಬೆನ್ ಮೇಲೆ ಕೂಡಿಸ್ಕೊಂಡು ಕರ್ಕೊಂಡು ಹೋಗಿ ಸ್ವಲ್ಪ ದೂರ ಹಾರಿದ ಮೇಲೆ ಅಲ್ಲಿ ಹತ್ತಿರದಲ್ಲೇ ಒಂದು ದೊಡ್ಡ ಬಂಡೆ ಮೇಲೆ ಕೂತ್ಕೊಂಡು ಆ ಮೀನ್ಗಳನ್ನ ತಿಂತಿತ್ತು. ನಂತರ ಮತ್ತೆ ಕೆರೆಗೆ ಹಿಂತಿರುಗಿ ಬಂದು, ಆ ನನ್ ಜೊತೆ ಬಂದಿತ್ತಲ್ಲ ಆ ಮೀನು, ಅದ್ನ ಹೊಸ ಕೆರೆಯಲ್ಲಿ ಬಿಟ್ಟು ಬಂದಿದ್ದೀನಿ, ಅದು ತುಂಬಾ ಸಂತೋಷದಿಂದ ಇದೆ ಅಂತ ಸುಳ್ಳು ಹೇಳ್ತಾ ಇತ್ತು. ಈ ರೀತಿ ಸುಮಾರು ದಿನ ಕಳೆದ್ಮೇಲೆ ಇದನ್ನೆಲ್ಲ ನೋಡ್ತಾ ಇದ್ದಿದ್ದೇಳಿ, ಮಾಮ, ನೀವು ಎಲ್ರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀರಾ, ಆದ್ರೆ ನಾನು ನಿಮ್ಮ ಮೊದಲ ಗೆಳೆಯ, ದಯವಿಟ್ಟು ನನ್ನೂ ಕರ್ಕೊಂಡು ಹೋಗಿ ನನ್ನ ಪ್ರಾಣ ಉಳಿಸಿ ಅಂತ ಕೇಳ್ಕೋತು. ಇದನ್ ಕೇಳಿ ಸಂತೋಷಗೊಂಡ್ ಕೊಕ್ಕರೆ ಮನ್ಸಲ್ಲೇ, ಹ್ಮ್, ಪ್ರತಿದಿನ ಮೀನ್ ತಿಂದು ತಿಂದು ಬೇಜಾರಾಗಿದೆ, ಇವತ್ತು ಏಡಿ ತಿಂದು ಮಜಾ ಮಾಡ್ತೀನಿ ಅಂತ ಅಂದ್ಕೊಂಡು ನಗ್ತಾ ಏಡಿನ್ ನೋಡ್ಕೊಂಡು, ಖಂಡಿತ ಇವತ್ತು ನೀನ್ ಬೆನ್ ಮೇಲೆ ಕುತ್ಕೊಂಬೋಗು ಅಂತ ಹೇಳ್ತು. ಆ ಕೊಕ್ಕರೆ ಏಡಿನ ತನ್ನ ಬೆನ್ ಮೇಲೆ ಕೂಡಿಸ್ಕೊಂಡು ಹಾರುವಾಗ ಏಡಿ ಮೇಲಿನಿಂದ ಕೆಳಗ್ ನೋಡ್ತು. ಅದಕ್ಕೆ ಅಲ್ಲೇ ಸ್ವಲ್ಪ ದೂರದಲ್ಲಿ ಬಂಡೆ ಮೇಲೆ ಬಿದ್ದಿರುವ ಮೀನಿನ ಎಲುಬುಗಳು ಕಂಡ್ವು. ಅದರಿಂದ ಎಲ್ಲಾ ಸತ್ಯ ಅದಕ್ಕೆ ತಿಳಿದು ಹೋಯ್ತು. ತನಿಗೆಲ್ಲಾ ವಿಷಯ ತಿಳಿದಿದ್ರು ಗಾಬರಿ ತೋರಿಸ್ಕೊಳ್ದೆ ಏಡಿ ಶಾಂತವಾಗಿ, ಮಾಮ, ಹೊಸ ಕೆರೆ ಇನ್ನೂ ದೂರ ಇದೆ ಅನ್ಸುತ್ತೆ, ನಾನ್ ಕೂಡ ಭಾರ ಇದ್ದೀನಿ, ನಿಮಗೆ ಸುಸ್ತಾಗಿರ್ಬಹುದು, ಕೆಳಗಿಳಿಸಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಣ ಅಂತು. ಏಡಿಗೆ ತಪ್ಪಿಸ್ಕೊಳ್ಳಕ್ಕೆ ಯಾವುದೇ ದಾರಿ ಇಲ್ಲ ಅಂತ ಭರವಸೆಯಿಂದ ಕೊಕ್ರೆ ನಗ್ತಾ, ನೋಡು, ಅಲ್ಲಿ ಯಾವುದೇ ಹೊಸ ಕೆರೆ ಇಲ್ಲ ಮಗು, ನಿನ್ನ ಈ ಪ್ರಯಾಣ ನನ್ನ ಊಟಕ್ಕಾಗಿ ಮಾತ್ರ. ನಾನ್ ಪ್ರತಿದಿನ ಇದನ್ನೇ ಮಾಡ್ತಾ ಇರೋದು. ನಿನ್ ಗೆಳೆಯರನ್ನೆಲ್ಲ ಒಬ್ಬೊಬ್ರನ್ನಾಗೆ ಕರ್ಕೊಂಡು ಹೋಗಿ ಆ ಬಂಡೆಗೆ ಅಪ್ಪಳಿಸಿ ಕೊಂದು ಆಮೇಲೆ ತಿಂತಾ ಇದ್ದೀನಿ ಅಂತು. ಕೊಕ್ರೆ ನಿಜ ವಿಷಯ ಒಪ್ಕೊಂಡ ತಕ್ಷಣ ಏಡಿ ತನ್ನ ಬಲವಾದ ಕೈಗಳಿಂದ ಸ್ವಲ್ಪ ಮುಂದಕ್ಕೆ ಹೋಗಿ ಕೊಕ್ರೆ ಕುತ್ತಿಗೆನ ಹಿಸುಕಿ ಉಸಿರಾಟ ನಿಲ್ಲೋ ಹಾಗೆ ಮಾಡಿ ಅದನ್ನ ಕೊಂದೇ ಬಿಡ್ತು. ಆಗ ಏಡಿ ಅನ್ಕೋತು, ಅಬ್ಬಾ, ಬಚಾವಾದೆ. ನನಗೆ ಮುಂಚೆನೆ ಅನುಮಾನ ಬಂದಿತ್ತು.
ಈ ತೆಳ್ಳಗಿದ್ದ ಕೊಕ್ಕರೆ ಪ್ರತಿ ದಿವಸದಿಂದ ದಿವಸ ದಪ್ಪ ಆಯ್ತಾ ಹೋಯ್ತು. ನನಗೆ ಹಂಗಾಗ ಅನ್ನಿಸ್ತು ನನ್ ಗೆಳೆಯರನ್ನೆಲ್ಲ ಇದು ತಿಂತಾ ಇದೆ ಅಂತ. ನಾನೀಗ ಕೆರೆಗೆ ಹಿಂತಿರುಗಿ ಹೋಗ್ಬೇಕು ಅಂತ ಅನ್ಕೊಂತು. ವಾಪಸ್ ಬಂದ್ಮೇಲೆ ಆ ಏಡಿ ಬಾಕಿ ಎಲ್ಲ ಜಲಚರಗಳನ್ನು ಒಂದ್ ಕಡೆ ಸೇರಿಸಿ, ಗೆಳೆಯರೇ, ಆ ಕೊಕ್ರೆ ನಮಗೆ ಮೋಸ ಮಾಡ್ತಾ ಇತ್ತು, ಕೆರೆ ಒಣಗ್ತಾ ಇದೆ ಅಂತ ಸುಳ್ಳು ಹೇಳಿ ನಮ್ ಬಂಧುಗಳನ್ನೆಲ್ಲ ಎತ್ಕೊಂಡು ಹೋಗಿ ಕೊಂದು ತಿಂತಾ ಇತ್ತು. ಅದಕ್ಕೆ ನಾನು ಸರಿಯಾದ ಬುದ್ಧಿ ಕಲ್ಸಿದೀನಿ. ನೀವು ಭಯ ಪಡೋ ಅವಶ್ಯಕತೆನೇ ಇಲ್ಲ. ನಾನು ಕೊಕ್ರೆನ ಕೊಂದ್ಬಿಟ್ಟಿದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಂತು. ಎಲ್ಲಾ ಮೀನುಗಳು, ಕಪ್ಪೆಗಳು, ಬಾಕಿ ಜಲಚರಗಳು ತುಂಬಾ ಖುಷಿ ಪಟ್ವು. ಮಕ್ಕಳೇ, ಧೂರ್ತರನ್ನ ನಂಬಬಾರದು. ಮತ್ತು ಎಂಥದೇ ಪರಿಸ್ಥಿತಿ ಇರ್ಲಿ, ಬುದ್ಧಿ ಬಳಸಿ ಸಮಸ್ಯೆ ಪರಿಹಾರ ಮಾಡ್ಕೋಬೇಕು.